ಎಲ್ಲರಿಗೂ ನಮಸ್ಕಾರ. ಇವತ್ತು ಹುಬ್ಬಳ್ಳಿಯ ಸೂಫಿ ಸಂತ ಸೈಯದ್ ಫತೇ ಶಾ ಖಾದ್ರಿ ರಹಮತುಲ್ಲಾಹರವರ ದರ್ಗಾದ ಆವರಣದೊಳಗೆ ಸಾಕಷ್ಟು ಜನ ಸೂಫಿ ಸಂತರು ನಾವು ಸೇರ್ಕೊಂಡಿದ್ವಿ. ಇದರ ಒಂದು ನೇತೃತ್ವವನ್ನ ನಮ್ಮ ಹುಲಗೂರು ಹಜರತ್ ಶಾ ಖಾದ್ರಿ ದರ್ಗಾದ ಗುರುಗಳಾದಂತಹ ಅಬು ಸಯೀದ್ ಸಾಹೇಬರು ಹಾಗೂ ನಮ್ಮ ಸಾದಾತ್ ಮಶಾಯಿಖ್ ಬೋರ್ಡ್ನ ಅಧ್ಯಕ್ಷರಾದಂತಹ ಸೈಯದ್ ಅಹಮದ್ ರಜಾ ಖಾದ್ರಿ ಅವರು ಎಲ್ಲ ಸೇರ್ಕೊಂಡಿದ್ರು. ಅದರ ಜೊತೆಗೆ ಛಗನ್ ಮೌಲಾನರವರು ಕೂಡ ಸಾಕಷ್ಟು ಸೂಫಿ ಸಂತರು ಇಲ್ಲಿ ಸೇರ್ಕೊಂಡಿದ್ರು. ಇದರ ಉದ್ದೇಶ ಏನು ಅಂತಂದ್ರೆ, ಇವತ್ತು ನಮ್ಮ ಕರ್ನಾಟಕದ ಸರ್ಕಾರದಲ್ಲಿ ಕೆಲವೊಂದು ಬದಲಾವಣೆ ಅಂದ್ರೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಈಗ ಬಂದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೊಸದಾಗಿ ಮುಖ್ಯಮಂತ್ರಿ ಪದವಿಯನ್ನ ಪಡ್ಕೊಂಡಿದ್ದಾರೆ. ಇವತ್ತು ಮಂತ್ರಿಮಂಡಲದೊಳಗೆ ನಮ್ಮ ಒಳ್ಳೆಯ ಒಬ್ಬ ಬಹಳ ಮುಖ್ಯವಾದಂತಹ ನಾಯಕ ಸರ್ ಜಮೀರ್ ಅಹಮದ್ ಖಾನ್ ರವರನ್ನ ಬಿಟ್ಟಿದ್ದು ನಮ್ಮೆಲ್ಲರಿಗೂ ಮನಸ್ಸಿಗೆ ಬಹಳ ಖೇದವಾಗಿದೆ, ಮನಸ್ಸಿಗೆ ನೋವಾಗಿದೆ. ಯಾಕಂತಂದ್ರೆ ಬಿಜೆಡ್ ಜಮೀರ್ ಅಹಮದ್ ರವರು ಒಬ್ಬ ಅಹಿಂದ ನಾಯಕ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಮತ್ತು ದಲಿತ ವರ್ಗದವರನ್ನ ಮತ್ತು ಎಲ್ಲ ಸಮುದಾಯವನ್ನ ಒಂದು ಒಕ್ಕೊರಲಿನಿಂದ ತಗೊಂಡು ಹೋಗುವಂತಹ ಒಬ್ಬ ನಾಯಕ. ಇಂತಹ ಒಬ್ಬ ನಾಯಕರಿಗೆ ಹಿನ್ನಡೆ ಆಗಿದ್ದನ್ನು ನೋಡಿ ನಾವೆಲ್ಲ ಇಲ್ಲಿ ಸೇರ್ಕೊಂಡು ನಮ್ದು ಬೇಡಿಕೆಯನ್ನು ಸಲ್ಲಿಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ಬೇಡಿಕೆ ಏನಂತಂದ್ರೆ, ಬಿಜೆಡ್ ಜಮೀರ್ ಅಹಮದ್ ರವರು ಒಬ್ಬ ಒಳ್ಳೆ ನಾಯಕರು. ಅವರು ಎಲ್ಲ ವರ್ಗದವರಿಗೂ ಕೂಡ ಒಕ್ಕೊರಲಿನಿಂದ ತಗೊಂಡು ಹೋಗುವಂತವರು, ಬಹಳ ಮಹತ್ತರವಾದಂತ ವಸತಿ ಸಚಿವರಾಗಿ ಇಲ್ಲಿ ಸಾಕಷ್ಟು ಹುಬ್ಬಳ್ಳಿ ಧಾರವಾಡದ ಬಡ ಜನತೆಗೆ ನಿವೇಶನವನ್ನ ಒದಗಿಸಿಕೊಡುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿ ಸರ್ಕಾರದೊಳಗೆ ಇರಬೇಕು. ಅವರಿಗೆ ಮತ್ತೊಂದು ಸಲ ಈಗ ಮೊದಲು ವಸತಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಮಾನದೊಳಗೆ ಅವರಿಗೆ ಹೆಚ್ಚಿನ ಒಂದು ಉನ್ನತ ದರ್ಜೆ ಅಂತಂದ್ರೆ DCM ಸ್ಥಾನವನ್ನ ಕೊಟ್ಟು ಅದರ ಜೊತೆಗೆ ಒಂದು ಒಳ್ಳೆಯ ಖಾತೆಯನ್ನ ಅವರಿಗೆ ನೀಡಬೇಕು.